ಹಾಯ್ ಹಲೋ ಫ್ರೆಂಡ್ ಎಲ್ಲ ಹೇಗಿದ್ದೀರಿ? ತುಂಬ ದಿನಗಳಾಯಿತು ಫ್ರೆಂಡ್ ವಿಡಿಯೋ ಮಾಡಿ. ಹಾಗಾಗಿ ಒಂದು ವಿಡಿಯೋ ಮಾಡೋಣ ಅಂತ ರಾತ್ರಿ ಉಪ್ಪಿಟ್ಟು ಮಾಡಿದ್ದೆ, ಅದೇ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್, ಎಲ್ಲರೂ ಇವಾಗ ನಾನು ಮಡಿಕೆನಲ್ಲಿ ಮಾಡ್ತಾಯಿದ್ದೀನಿ. ಅದೇ ವಿಶೇಷತೆ ಉಪ್ಪಿಟ್ಟನ್ನ ಇವತ್ತು. ನೋಡಿ, ಮಡಿಕೆ ಬಿಸಿಗಿಟ್ಟಿದ್ದೆ. ಈಗ ರವೆನ ಹಾಕಿ ಚೆನ್ನಾಗಿ ಬನ್ಸಿ ರವೆ ಹಾಕಿ ಚೆನ್ನಾಗಿ ಹುರ್ಕೊಂಬರೋಣ. ಚೆನ್ನಾಗಿ ಹುರಿದ ನಂತರ ನೋಡಿ ಇವಾಗ ಆಗಿದೆ ರವೆ ಎಲ್ಲ. ಒಂದು ಪ್ಲೇಟ್ಗೆ ತೆಗೆದಿಟ್ಬಿಡೋಣ ಬನ್ನಿ. ಒಂದು ಪ್ಲೇಟ್ಗೆ ತೆಗೆದಿಟ್ಟಾಯಿತು ನಾನು ರವೆನ. ಈಗ ಅದೇ ಮಡಿಕೆನ ನಾನು ಮತ್ತೆ ಸ್ಟವ್ ಮೇಲಿಟ್ಟು ಒಂದು 2-3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಕಮ್ಮಿನೇ ಹಾಕ್ಕೋತೀನಿ ನಾನು, ತುಂಬ ಜಾಸ್ತಿ ಹಾಕೋಲ್ಲ. ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ, ಎಣ್ಣೆ ಬಿಸಿಯಾಗಿದೆ. ಈಗ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಕೂಡ ಚಟಪಟ ಅಂತ ಇದೆ. ಈಗ ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಈರುಳ್ಳಿ ಎಲ್ಲ ಹಾಕ್ಕೊಳ್ಳೋಣ. ನೋಡಿ, ಇವಾಗ ಹಸಿಮೆಣ್ಸಿನ್ಕಾಯಿ, ಒಂದು 3 ಹಸಿಮೆಣ್ಸಿನ್ಕಾಯಿ, ಹಾಗೆ ಸ್ವಲ್ಪ ಹಸಿ ಕರಿಬೇವಿನ ಸೊಪ್ಪು, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ. ಸಾಫ್ಟ್ ಆಗಲಿ ಸ್ವಲ್ಪ ಈರುಳ್ಳಿ. ಈಗ ನಾನು ಬೀನ್ಸು, ಕ್ಯಾರೆಟು ಹಾಗೆ ಬಟಾಣಿ ಇಟ್ಕೊಂಡಿದ್ದೆ. ಫ್ರೋಝನ್ ಬಟಾಣಿ ನಾನು ಇಟ್ಕೊಂಡಿರೋದು. ನಾನು ಹಸಿ ಬಟಾಣಿ ಕಾಲದಲ್ಲಿ ಕಡಿಮೆ ಇರುತ್ತಲ್ಲ, ತೊಗೊಂಡು ಬಿಡಿಸಿ ನೀಟಾಗಿ ಕವರಲ್ಲಿ ಹಾಕಿ ಫ್ರೀಝರಲ್ಲಿ ಹಾಕಿರ್ತೀನಿ. ಅದನ್ನು 1-2 ತಿಂಗಳು ಉಪಯೋಗಿಸ್ಕೊತೀನಿ. ನೋಡಿ, ಇವಾಗ ಬೀನ್ಸು, ಕ್ಯಾರೆಟು, ಬಟಾಣಿ ಹಾಕಿದ್ದೀನಿ. ಹಾಕಿದ ನಂತರ ಅದನ್ನು ಕೈಯಾಡೋಣ ಸ್ವಲ್ಪ. ಅದನ್ನು ಕೈಯಾಡಿದ ನಂತರ ಸ್ವಲ್ಪ ಬೇಗ ತರಕಾರಿಗೆಲ್ಲ ಉಪ್ಪಿಡಬೇಕಲ್ಲ, ಒಂದು 1/4 ಚಮಚ ಉಪ್ಪು ಹಾಕ್ತಾಯಿದ್ದೀನಿ. ಈ ತರಕಾರಿಗೆಲ್ಲ ಉಪ್ಪಿಡಿಲಿ ಅನ್ನೋ ಉದ್ದೇಶಕ್ಕೆ ಸ್ವಲ್ಪ ಹಾಕಿದ್ದೀನಿ. ಈಗ ನಾನು ರವೆ ತೊಗೊಂಡಿದ್ನಲ್ಲ, ಅದೇ ಗ್ಲಾಸಲ್ಲಿ ಒಂದು 3.5 ಗ್ಲಾಸಷ್ಟು ನೀರನ್ನು ಕೂಡ ಹಾಕ್ಬಿಡ್ತೀನಿ. ಬನ್ಸಿ ರವೆ ಆಗಿರೋದ್ರಿಂದ ಸ್ವಲ್ಪ ನೋಡಿಕೊಂಡು ಮಾಡಿ. ತುಂಬ ಸಾಫ್ಟ್ ಆದರೆ ಬನ್ಸಿ ರವೆ ಉಪ್ಪಿಟ್ಟು ತಿನ್ನೋಕ್ಕೆ ಚೆನ್ನಾಗಿರಲ್ಲ. ನಿಮಗೆ ಖಾರ ಬೇಕಂದರೆ ಇನ್ನೊಂದು 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ನನಗೆ ಇಷ್ಟೇ ಖಾರ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದ ನಂತರ ಇದನ್ನು ಬೇಯಕ್ಕೆ ಬಿಟ್ಬಿಡೋಣ ತರಕಾರಿ ಬೇಯಕ್ಕೆ ಬಿಟ್ಟ ನಂತರ ನೋಡಿ, ಇವಾಗ ನೋಡ್ತಾ ಇದ್ದೀನಿ ಇನ್ನೂ ಬೆಂದಿಲ್ಲ ತರಕಾರಿ. ನೋಡಿ, ಇವಾಗ ಬೆಂದಿದೆ ತರಕಾರಿ, ತುಂಬ ಚೆನ್ನಾಗಿ ಬೆಂದಿದೆ. ಬೀನ್ಸು, ಕ್ಯಾರೆಟು, ಬಟಾಣಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಬನ್ನಿ, ಇವಾಗ ನಾವೇನು ಹುರಿದಿಟ್ಕೊಂಡಿದ್ವಲ್ಲ 1 ಗ್ಲಾಸ್ ರವೆ, ಅದನ್ನು ಇವಾಗ ಹಾಕ್ಬಿಡೋಣ. ನೋಡಿ, ಇವಾಗ ರವೆ ಹಾಕ್ತಾಯಿದ್ದೀನಿ. ರವೆ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ನಮ್ಮ ಮಡಿಕೆನಲ್ಲಿ ಮಾಡಿದಂಥ ಉಪ್ಪಿಟ್ಟು ರೆಡಿ ಆಗುತ್ತೆ. ನೋಡಿ, ಇವಾಗ ಇನ್ನೂ ಉಳಿದಿರೋ ತಟ್ಟೆನಲ್ಲಿ ಉಳಿದಿರೋ ರವೆ ಎಲ್ಲ ಹಾಕ್ಕೊಂಬರ್ತೀನಿ. ಎಲ್ಲ ಹಾಕಿದ್ದಾಯಿತು. ಚೆನ್ನಾಗಿ ಮಿಕ್ಸ್ ಕೊಟ್ಟು ಇದಕ್ಕೊಂದು ಮುಚ್ಚಳ ಕೊಟ್ಟಿದ್ದಾರೆ. ಮೀಶೋಯಿಂದ ತರಿಸಿದ್ದು ನನ್ನ ಮಡಿಕೆನ. ತುಂಬ ಚೆನ್ನಾಗಿದೆ. 300 ರುಪೀಸು. ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಮುಚ್ಚಳ ಅಂದರೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಬಟ್ ಭಾಳ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು ಮಡಿಕೆನ. ನೋಡಿ, ಇವಾಗ ನಾನು ಇನ್ನೊಂದು ಸರಿ ನೋಡೋಣ ಬನ್ನಿ. ತರಕಾರಿ ಎಲ್ಲ ಮೇಲೆ ಬಂದಿದೆ. ಎಲ್ಲ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಕೊಡಿ. ಮಿಕ್ಸ್ ಕೊಟ್ಬಿಟ್ಟು ಮತ್ತೆ ಮುಚ್ಚಳ ಮುಚ್ಚಿ ಚೆನ್ನಾಗಿ ಮಿಕ್ಸ್ ಮಾಡಿ. ಎಲ್ಲ ಹೊಂದ್ಕೋಬೇಕು ಉಪ್ಪಿಟ್ಟು ಜೊತೆ ತರಕಾರಿ. ಆ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಇನ್ನೊಂದು 2-3 ನಿಮಿಷ ಬೇಯಕ್ಕೆ ಬಿಡಿ. ನಮ್ಮ ಬನ್ಸಿ ರವೆ ಎಲ್ಲ ಚೆನ್ನಾಗಿ ಹಳ್ಕೋಬೇಕು. ನೋಡಿ, ಇವಾಗೆಲ್ಲ ರವೆ ಎಲ್ಲ ಚೆನ್ನಾಗಿ ಹರಳಿದೆ. ಉಪ್ಪಿಟ್ಟು ರೆಡಿಯಾಗಿದೆ. ಅದಕ್ಕೆ ಉಪ್ಪಿಟ್ಟಿರಲಿ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ಮೊಸರು, ಉಪ್ಪಿನಕಾಯಿ ಇಟ್ಕೊಂಡು ತಿಂದರೆ ತುಂಬಾ ರುಚಿ ಇರುತ್ತೆ. ನೋಡಿ, ಇವಾಗ ನಾನು ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ 1 ಸ್ಪೂನಷ್ಟು ತುಪ್ಪ ಕೂಡ ಹಾಕ್ತೀನಿ. ಮೇಲೆ ತುಪ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ 1 ಸ್ಪೂನಷ್ಟು ಹಾಕ್ತೀನಿ. ನೋಡಿ, ಇಷ್ಟೇ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಇವಾಗ ನಾವು ಬನ್ನಿ, ಉಪ್ಪಿಟ್ಟು ತಿನ್ನೋಕ್ಕೆ ರೆಡಿಯಾಗಿದೆ. ಈಗ ನಾವು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಆಗಿದೆ ಮಡಿಕೆನಲ್ಲಿ ಮಾಡಿದ ಉಪ್ಪಿಟ್ಟು. ಒಂದು ಸ್ವಲ್ಪ ಹೊತ್ತು ಬಿಸಿ ಬಿಸಿಯಾಗಿರುತ್ತೆ ಮಡಿಕೆನಲ್ಲಿ ಉಪ್ಪಿಟ್ಟು. ಓಕೆ ಫ್ರೆಂಡ್, ಬಾಯ್ ಬಾಯ್. ಧನ್ಯವಾದಗಳು. ಥ್ಯಾಂಕ್ ಯು.